ನಮಸ್ಕಾರ. ಕರ್ನಾಟಕ ಡಿಜಿಪಿ ರಾಮಚಂದ್ರನ ರಾಸಲೀಲೆ 2025ರಲ್ಲಿ 88 ಕ್ರಿಮಿನಲ್ ಕೇಸುಗಳು ಪೊಲೀಸವ್ರ ಮೇಲೆ ರಿಜಿಸ್ಟರ್ ಆಗಿದೆ. ಅತಿ ಹೆಚ್ಚಿನ ಚೀತಿ ಉಗಿಸ್ಕೊಂಡಂತ ವರ್ಷ ಅಂದ್ರೆ 2025 ಅಂತ ನಾವು ಅನ್ಕೊಂಡಿದೀವಿ. ಈಗ 2020ಕ್ಕೆ ಇದಕ್ಕಿಂತ ದೊಡ್ಡ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋ ಮಟ್ಟಕ್ಕೆ ಕರ್ನಾಟಕ ಪೊಲೀಸರು ಹೋಗ್ತಾ ಇದ್ದಾರೆ. ವರ್ಷದ ಶುರುವಿನಲ್ಲೇ ಬಳ್ಳಾರಿ SP ಸಸ್ಪೆಂಡ್, ಈಗ DGP ರಾಮಚಂದ್ರ ಸಸ್ಪೆಂಡ್. ರಾಸಲೀಲೆನಲ್ಲಿ ಈಗ ಇವತ್ತು ಮಾಧ್ಯಮಗಳಲ್ಲಿ ತೋರಿಸ್ತಾರ ಇಂಥ ವಿಚಾರ ಏನು ಅಂತಂದ್ರೆ, ಜ್ಞಾನಭಾರತಿ ಇನ್ಸ್ಪೆಕ್ಟರ್ ಸುಳ್ಳು ಕೇಸಿನ ರಾಜ, ಸುಳ್ಳು ಕೇಸಿನ ಎಕ್ಸ್ಪರ್ಟ್ ರವಿ ಸಸ್ಪೆಂಡ್ ಆದ ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ ಯಾವ ಮಟ್ಟಕ್ಕೆ ಬಂದು ನಿಂತಿದ್ದೇವೆ. ಪೋಷಣೆ ರಕ್ಷಕರೇ ಭಕ್ಷಕರೇ ಆಗೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. The protectors have become the predators in police department. Shameless police department is becoming utterly corrupt day by day and losing the confidence and the public opinion in Karnataka ಅಂತ ಹೇಳುತ್ತಾ, ಕರ್ನಾಟಕ ಸರ್ಕಾರ, ಕರ್ನಾಟಕದ CM ಮುಖ್ಯಮಂತ್ರಿಗಳು ದಯಮಾಡಿ ಒಂದು ಈ ಬ್ರಿಟಿಷರ ಸಂಪ್ರದಾಯಗಳನ್ನ ದಯಮಾಡಿ ತೊಲಗಿಸಿ ಸ್ವಾಮಿ. IAS IPSಗಳು ಮಂತ್ರಿಗಳು MLAಗಳ ಕಚೇರಿಗಳಲ್ಲಿ ಈ ಆಂಟಿ ಚೇಂಬರ್ಗಳ ಸಂಸ್ಕೃತಿ ಏನಕ್ಕೆ ಬೇಕಾಗಿದೆ? ಆಂಟಿ ಚೇಂಬರ್ ಒಳಗಡೆ ಇನ್ನೊಂದು ಚೇಂಬರ್, ಆ ಚೇಂಬರ್ ಅಲ್ಲಿ ಮಂಚ ದಿಂಬು ಹಾಸಿಗೆ ಕೊಟ್ರೆ ಯಾವನೋ ಅಫಿಷಿಯಲ್ ಲೆವೆಲ್ ಅಲ್ಲಿ ಕರ್ಕೊಂಬಂದು ಹೆಣ್ಮಕ್ಳನ್ನ ಕರ್ಕೊಂಬಂದು ದಂಧೆ ಯಾಕೆ ಮಾಡಲ್ಲ? ಈ ರೀತಿ ಅಸಭ್ಯವಾಗಿ ಯಾಕೆ ನಡ್ಕೊಳಲ್ಲ? ಒಬ್ಬ IAS IPS MLA ಮಿನಿಸ್ಟರ್ಗಳಿಗೆ ಆಂಟಿ ಚೇಂಬರ್ಗಳ ಅವಶ್ಯಕತೆ ಕರ್ನಾಟಕದಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ. ದಯಮಾಡಿ ಕರ್ನಾಟಕದ ರಾಜ್ಯದ ಜನತೆ ಯಾರ್ಯಾರು ವಿಧಾನಸೌಧಕ್ಕೆ ವಿಕಾಸೋದಕ್ಕೆ ಹೋಗಿದ್ದೀರಾ ಅಲ್ಲೆಲ್ಲ ಆಂಟಿ ಚೇಂಬರ್ಗಳಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ದಯಮಾಡಿ ಕಮೆಂಟ್ ಮಾಡಿ. ಈ IAS IPS VC ವೈಸ್ ಚಾನ್ಸಲರ್ಗಳು, ಮಂತ್ರಿಗಳು, MLAಗಳಿಗೆ, ಮಿನಿಸ್ಟರ್ಗಳಿಗೆ ಆಂಟಿ ಚೇಂಬರ್ ಏನು ಅವಶ್ಯಕತೆ ಇದೆ? ಅಲ್ಲಿ ದಿಂಬು ಮತ್ತೆ ಹಾಸಿಗೆಗಳು ಏನಕ್ಕೆ ಬೇಕಾಗಿದೆ? ಅಲ್ರಿ ಮನೆ ಹೋಗಿ ಮುಚ್ಕೊಂಡು ಮಲ್ಕೊಬೇಕು ಇವರೆಲ್ಲ. ಅಲ್ರಿ ಕಚೇರಿನಲ್ಲಿ ಹಾಸಿಗೆ ದಿಂಬು ಆಂಟಿ ಚೇಂಬರ್ಗಳು ಡೀಲುಗಳು ಏನೋ CCTV ಇಲ್ದಂತ ಕಚೇರಿಗಳು ಏನಕ್ಕೆ ಬೇಕಾಗಿದೆ ಅಂತ ಕೇಳುತ್ತಾ, ಇಂಥ ಸಂಸ್ಕೃತಿ ಬ್ರಿಟಿಷರ್ಗಳು ತಗೊಂಡ್ಬಂದಿದ್ದು ಇವತ್ತು ಪ್ರಜಾತಂತ್ರದಲ್ಲಿ 78 ವರ್ಷಗಳ ನಂತರ ನಮ್ಮವರು, ನಮ್ಮ ಭ್ರಷ್ಟರು, ನಮ್ಮನ್ನು ಆಡಳಿತ ಮಾಡ್ತಂತರು ಈ ಆಂಟಿ ಚೇಂಬರ್ಗಳು, ಹಾಸಿಗೆಗಳು, ದಿಂಬುಗಳನ್ನ ಕಚೇರಿಲೇ ಹಾಕೊಂಡು ಅದನ್ನ ಆಂಟಿ ಚೇಂಬರ್ ಅಂತ ಹೆಸರು ಕೊಟ್ಕೊಂಡು ದಂಧೆಗಳನ್ನ ಮಾಡ್ಕೊಂಡು ಡೀಲ್ಗಳನ್ನ ಮಾಡ್ಕೊಂಡು ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಈ ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ತೆಗೆದುಕೊಂಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳು ದಯಮಾಡಿ ನಿಮ್ಮ ಹತ್ರ ಏನಾದರೂ ಆಂಟಿ ಚೇಂಬರ್ ಇದ್ರೆ ಅದನ್ನ ದಯಮಾಡಿ CCTVಗಳನ್ನ ಅಳಿಸ್ಬೇಕು. ಈ ಆಂಟಿ ಚೇಂಬರ್ ಅನ್ನೋ ಸಂಸ್ಕೃತಿಯನ್ನ ಕೊನೆ ಹಾಕಬೇಕು. MLA ಮಂತ್ರಿಗಳು, ಮಿನಿಸ್ಟರ್ಗಳು, IAS IPSಗಳಿಗೆ ಆಂಟಿ ಚೇಂಬರ್ ಸಂಸ್ಕೃತಿಯನ್ನ ಕೊನೆ ಆಡಬೇಕು ಅಂತ ಈ ಮೂಲಕ ತಿಳಿಸುತ್ತಾ, ಈ ವರ್ಷದಲ್ಲಿ 3 ವಿಕೆಟ್ಗಳು. ಓಕೆ, ಒಂದು ಬಳ್ಳಾರಿ SP ಸಸ್ಪೆಂಡ್, ನಂತರ DGP ರಾಮಚಂದ್ರ, ಇವತ್ತೇನೋ ಜ್ಞಾನಭಾರತಿ ಇನ್ಸ್ಪೆಕ್ಟರ್ ಸುಳ್ಳು ಕೇಸುಗಳ ಎಕ್ಸ್ಪರ್ಟ್ ರವಿ ಸಸ್ಪೆಂಡ್ ಅಂತ ಕೇಳ್ತಾ ಬರ್ತಾ ಇದೆ. ಪ್ರಶ್ನೆ ಏನಪ್ಪ ಅಂತ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಓಕೆ, ನೀವೇ ಉತ್ತರ ಕೊಡಬೇಕು, ನೀವೇ ಕಮೆಂಟ್ ಮಾಡಬೇಕು. ಈ ದರಿದ್ರ ಪೊಲೀಸ್ ಭ್ರಷ್ಟಾಚಾರ ಇಲಾಖೆನ ತೊಳಿಬೇಕು ಅಂತಂದ್ರೆ 3 ಪಕ್ಷಗಳನ್ನ ಕಿತ್ತಾಕಿ ನಮ್ಮಂತವ್ರು ಅಧಿಕಾರಕ್ಕೆ ಬಂದು ನಮ್ಮಂತವ್ರು CM ಆದ್ರೆ ಖಂಡಿತವಾಗಿ ಇದನ್ನ ಸಸ್ಟೈನ್ ಮಾಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು. ಕರ್ನಾಟಕ ನಮಸ್ಕಾರ. ಭ್ರಷ್ಟರೇ ಎಚ್ಚರ. ಓಕೆ, ನಮ್ಮ ನ್ಯೂಸ್ಗೂ ಮತ್ತೆ ನಮ್ಮ ವಿಚಾರಕ್ಕೂ ಎರಡಕ್ಕೂ ಕೂಡ ಮೇಕಪ್ ಇಲ್ಲ. ಧನ್ಯವಾದಗಳು. ಕನ್ನಡದಲ್ಲೂ ಕನ್ನಡ, ನಿಮ್ಮಿಂದ ನಿಮ್ಗೋಸ್ಕರ, ನಿಮಗಾಗಿ. ಧನ್ಯವಾದಗಳು.